ಸೊ ಮಕ್ಕಳ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಅನ್ನೋ ವಿಚಾರವಾಗಿ ಇವತ್ತಿಗೆ ಕನ್ಕ್ಲೂಷನ್ ಕೊಡ್ತಾ ಇದ್ದೀನಿ. ನೆಕ್ಸ್ಟು ಡಿಫ್ರೆನ್ಷಿಯೇಷನ್ ಪ್ರಾರಂಭ ಆಗುತ್ತೆ. ಕಂಟಿನ್ಯೂಟಿನಲ್ಲಿ ಇನ್ನೊಂದು ಲೆಕ್ಕ, ನೆಕ್ಸ್ಟ್ ಲೆಕ್ಕ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3ax ಪ್ಲಸ್ ಬಿ ಇಫ್ ಎಕ್ಸ್ ಗ್ರೇಟರ್ ದ್ಯಾನ್ 1, 11 if x equal to 1, 5ax minus 2b if x less than 1 is continuous at x equal to 1, find a and b. ಲೆಫ್ಟ್ ಹ್ಯಾಂಡ್ ಲಿಮಿಟು ಡಿಫೈನ್ ಆಗಿದೆ, ರೈಟ್ ಹ್ಯಾಂಡ್ ಲಿಮಿಟು ಡಿಫೈನ್ ಆಗಿದೆ. ವ್ಯಾಲ್ಯೂ ಆಫ್ ದಿ ಫಂಕ್ಷನ್ಗೆ ಈಕ್ವಲ್ಲು ಅಂತ ಅವ್ರು ಬಾಯ್ಬಿಟ್ಟು ಹೇಳಿಬಿಟ್ಟಿದ್ದಾರೆ. ಇಲ್ಲಿ ಮಕ್ಕಳ ನಾವು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ಟೆನ್ಸ್ ಟು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದರೆ 1 ಮೈನಸ್, ಅಲ್ಲಿಗೆ ಲೆಸ್ಸರ್ ದ್ಯಾನ್ 1 ಮೀನ್ಸ್ ಫಂಕ್ಷನ್ ಈಸ್ ಡಿಫೈನ್ಡ್ ಇನ್ ದಿಸ್ ಸ್ಟೈಲ್ 5ax minus 2b ಆಸ್ ಎಕ್ಸ್ಟೆನ್ಸ್ ಟು 1 ಮೈನಸ್ ಈಸ್ ಈಕ್ವಲ್ ಟು ಎಕ್ಸ್ ಜಾಗದಲ್ಲಿ 1 ಹಾಕಿ 5a ಇಂಟು 1 ಈಸ್ 5a ಮೈನಸ್ 2b ಅಂತ ಬಂತು ಲೆಫ್ಟ್ ಹ್ಯಾಂಡ್ ಲಿಮಿಟ್. ರೈಟ್ ಹ್ಯಾಂಡ್ ಲಿಮಿಟ್ ಅಂದಾಗ ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ಟೆನ್ಸ್ ಟು ಗ್ರೇಟರ್ ದ್ಯಾನ್ 1 ಅಂತ, 1ಗೆ ಗ್ರೇಟರ್ ರೈಟ್ ಹ್ಯಾಂಡ್ ಅಂತಂದಾಗ ಗ್ರೇಟರ್ ದ್ಯಾನ್ 1 ಅಂತಂದರೆ ಈ ರೀತಿ ಡಿಫೈನ್ ಆಗಿದೆ. ಯಾವ ರೀತಿ? 3ax ಪ್ಲಸ್ ಬಿ ಆ್ಯಸ್ ಎಕ್ಸ್ಟೆನ್ಸ್ ಟು 1 ಪ್ಲಸ್ ದಟ್ ಈಸ್ ಈಕ್ವಲ್ ಟು 3a ಇಂಟು 1 ಪ್ಲಸ್ ಬಿ, ಹೀಗೆ ಬಂತು. ವ್ಯಾಲ್ಯೂ ಆಫ್ ದಿ ಫಂಕ್ಷನ್ನ ಡಿಫೈನ್ ಮಾಡಿದ್ದಾರೆ ಎಫ್ ಆಫ್ 1 ಈಸ್ ಈಕ್ವಲ್ ಟು 11 ಅಂಥೇಳಿ. ಆದರೆ ನಿಮಗೆಲ್ಲ ಗೊತ್ತು ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಅಂದಾಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದಿ ಫಂಕ್ಷನ್. ಈ ರೀತಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತಂದರೆ ಯಾರು? ಇವರು 5a ಮೈನಸ್ 2b. ರೈಟ್ ಹ್ಯಾಂಡ್ ಲಿಮಿಟ್ ಅಂದರೆ ಯಾರು? 3a ಪ್ಲಸ್ b. ವ್ಯಾಲ್ಯೂ ಆಫ್ ದಿ ಫಂಕ್ಷನ್ 11. 5a ಮೈನಸ್ 2b ಈಕ್ವಲ್ ಟು 11, 3a ಪ್ಲಸ್ 1b ಈಕ್ವಲ್ ಟು 11. ಎರಡು 11. ಹಾಂ, ಓ ಸರ್ ಇವೆರಡು ಆ್ಯಡ್ ಮಾಡಿಬಿಡೋಣ ಸರ್. ಮೈನಸ್ 2b ಪ್ಲಸ್ 1b ಮೀನ್ಸ್ ಮೈನಸ್ 1b ಆಗ್ಬಿಡುತ್ತೆ. ಆ್ಯಡ್ ಮಾಡಬೇಕು 8a. ಒಂದು ಕೆಲಸ ಮಾಡೋಣ, ಇವೆರಡು ಈಕ್ವೇಟ್ ಮಾಡ್ಕೋಬೇಕಲ್ಲ, ಇದನ್ನು ಇದಕ್ಕೆ ಎಲಿಮಿನೇಷನ್ ಮೆಥಡ್ 3, ಅದನ್ನು ಇದಕ್ಕೆ 5. 5 ಮೂರಲಿ 15a ಮೈನಸ್ 6b ಈಕ್ವಲ್ ಟು 33. 5 ಮೂರಲಿ 15a ಪ್ಲಸ್ 5b ಈಸ್ ಈಕ್ವಲ್ ಟು 55. ನೋಡಿ, ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡ್ತೀವಿ. ಎ ಆ್ಯಂಡ್ ಬಿ ವ್ಯಾಲ್ಯೂ ಕಂಡುಹಿಡಿಯಕ್ಕೆ ಎಲಿಮಿನೇಷನ್ ಮೆಥಡ್. ಅದರದ್ದು ಇದಕ್ಕೆ ಇಂಟರ್ಚೇಂಜ್ ಮಾಡಿ ಮಲ್ಟಿಪ್ಲೈ ಮಾಡಿದ ತಕ್ಷಣ 15a ಮೈನಸ್ 6b ಪ್ಲಸ್ ಈಸ್ ಈಕ್ವಲ್ ಟು 33. 15a ಪ್ಲಸ್ 5b ಈಸ್ ಈಕ್ವಲ್ ಟು 55. ಸಬ್ಟ್ರ್ಯಾಕ್ಟ್ ಅಂತ ಕೊಡ್ತೀವಿ. ಸಬ್ಟ್ರ್ಯಾಕ್ಟ್ ಅಂತ ಕೊಟ್ಟರೆ ಸೈನ್ ಚೇಂಜ್ ಕ್ಯಾನ್ಸಲ್. ಒಂದೇ ಚಿಹ್ನೆ ಬಂದಿದ್ದರೆ ಅದೇ ಚಿಹ್ನೆ ಬರೆದು ಆ್ಯಡ್ ಮಾಡಿಬಿಡ್ತೀವಿ. ಇಲ್ಲಿ ಬೇರೆ ಬೇರೆ ಚಿಹ್ನೆ ಬಂದಿರೋದ್ರಿಂದ ದೊಡ್ಡ ಸಂಖ್ಯೆ 55, ಅದನ್ನು ಬರೆದು 33 ಕಳೆದ್ರೆ 22 ಆಗುತ್ತೆ. ಆಗ ಬಿ ಈಸ್ ಈಕ್ವಲ್ ಟು ಮೈನಸ್ 22, ಕೆಳಗೆ ಮೈನಸ್ 11 ಅಂದರೆ ಬಿ ಈಕ್ವಲ್ ಟು 2 ಅಂತ ಬಂತು. ಬಿ ವ್ಯಾಲ್ಯೂ. ಎ ವ್ಯಾಲ್ಯೂ 5a ಮೈನಸ್ 2b ಈಕ್ವಲ್ ಟು 11 ಅಲ್ಲ, 5a ಮೈನಸ್ 2 ಇಂಟು ಬಿ ಅಂದರೆ 2 ಅಲ್ಲ. ಆಗ 5a ಮೈನಸ್ 4 ಈಕ್ವಲ್ ಟು 11 ಅಲ್ಲ. ಆಗ ಎ ಈಕ್ವಲ್ ಟು ಏನಾಗುತ್ತೆ? 11 ಪ್ಲಸ್ 4/5 ದಟ್ ಈಸ್ 15/5. ಎ ಈಕ್ವಲ್ ಟು 15/5. 5 ಮೂರಲಿ 15, 3 ಅಂತ ಬರುತ್ತೆ. ಎ ಈಕ್ವಲ್ ಟು 3, ಬಿ ಈಕ್ವಲ್ ಟು 2. ಓಕೆನಾ? ಎಸ್. ನೆಕ್ಸ್ಟ್
if f of x is equal to 1 minus cos 4x by x square if x less than 0, a if x equal to 0, root x over square root of 16 minus root x minus 4 if x greater than 0, continuous at x equal to 0, find a ಅಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಒಂಥರ ಡಿಫೈನ್ ಆಗಿದೆ, ರೈಟ್ ಹ್ಯಾಂಡ್ ಲಿಮಿಟ್ ಇನ್ನೊಂದು ಥರ ಡಿಫೈನ್ ಆಗಿದೆ, ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಎ ಇದೆ. ಈಗ ನೋಡೋಣ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಹೆಂಗೆ ಡಿಫೈನ್ ಆಗಿದೆ. ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಲೆಸ್ ದ್ಯಾನ್ ಇದ್ದಾಗ ಡಿಫೈನ್ ಆಗಿರೋದು 1 ಮೈನಸ್ ಕಾಸ್ 4x ಓವರ್ ಎಕ್ಸ್ ಸ್ಕ್ವೇರ್ ಆಸ್ ಎಕ್ಸ್ ಟೆನ್ ಟು 0 ಮೈನಸ್ is equal to 1 minus cos theta 2 sin square theta by 2 ಅಂತ ಹೇಳಿದ್ದೀನಿ. ಲಿಮಿಟ್ 2 sin square theta by 2 ಅಂದರೆ 4x by 2 is 2x over x square as x tends to 0 minus ಬ್ರಾಕೆಟಲ್ಲಿ ರೀಸನ್ ಬರಿಬೋದು. 1 minus cos theta ಅಂದರೆ 2 sin square theta by 2 ಅಂತ. ಈಗ ತೀಟಾ ಜಾಗದಲ್ಲಿ 4x ಇರೋದ್ರಿಂದ 4x by 2 ಈಸ್ 2x ಆಯ್ತಲ್ಲ. ಅದರಿಂದ ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಅಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ಲಿಮಿಟ್ 2 ಇಂಟು ಸೈನ್ ಸ್ಕ್ವೇರ್ 2x ಅಂತಿದೆ. ಅದನ್ನು ನಾವು ಸೈನ್ 2x ಇಂಟು ಸೈನ್ 2x ಎಕ್ಸ್ ಸ್ಕ್ವೇರ್ ಅಂತಿದೆಯಲ್ಲ, ಎಕ್ಸ್ ಇಂಟು ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 0 ಮೈನಸ್. ಆಗ ಇದು 2 ಆಗಬೇಕಲ್ಲ ಸರ್, ಇಲ್ಲೂ 2 ಹಾಕಿ ಇಂಟು 2 ಹಾಕಿ, ಇಲ್ಲೂ 2 ಹಾಕಿ ಮತ್ತೆ ಇಂಟು 2 ಹಾಕಿ, ಸೈನ್ ತೀಟಾ ಬೈ ತೀಟಾ ತೀಟಾ ಟೆನ್ಸ್ ಟು 0 ಈಕ್ವಲ್ ಟು 1 ಬರಬೇಕಲ್ಲ. ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಈಸ್ ಈಕ್ವಲ್ ಟು ಎಸ್. ಏನು ಬಂತು ನೋಡಿ ಸರ್, 2 ಇಂಟು 2 ಇಂಟು 2 8 ಬಂತು. ಇದಕ್ಕೆ 1, ಇದಕ್ಕೂ 1, ಆನ್ಸರ್ ಈಸ್ 8. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ 8. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ 8. ಸರ್, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಟೋಮ್ಯಾಟಿಕಲಿ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಅಂತ ನೀವೇ ಹೇಳಿದ್ದೀರಾ. ಹೌದು, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಲ್ವೇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಅಂತ ಹೇಳಿದ್ದೀರಾ. ಹೇಳಿದೆ. ಆಗ ಅದು ಮ್ಯಾಚ್ ಆಗುತ್ತಲ್ಲ ಸರ್, ಮ್ಯಾಚ್ ಆಗಲೇಬೇಕು. ಫಸ್ಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ 8 ಬಂದಿದೆ, ಬರ್ಕೊಂಬಿಡಿ. ಈಗ ನಾನು ರೈಟ್ ಹ್ಯಾಂಡ್ ಲಿಮಿಟ್ ಅವೆರಡೂ ಈಕ್ವಲ್ ಟು 8 ಇರುತ್ತೆ, ಅದರಿಂದ ಈಕ್ವಲ್ ಟು ಎ ಅಂತ ಡೈರೆಕ್ಟಾಗಿ ಬರೆದು ಬಿಡ್ಬೋದಲ್ವಾ ಸರ್? ಡೈರೆಕ್ಟಾಗಿ ಬರೆದೇ ಬಿಡ್ಬೋದು. ದೇರ್ ಫಾರ್ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಎಫ್ ಆಫ್ 0 ಈಕ್ವಲ್ ಟು ಎ ಅಂತಿದೆಯಲ್ಲ, ಅದಕ್ಕೆ ಸಮ ಮಾಡಿಬಿಟ್ರೆ ಆಗೋಯ್ತು. ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಈಸ್ ಈಕ್ವಲ್ ಟು ಎಫ್ ಆಫ್ ಎ. ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಅಂತ ಹೇಳಿದ ಮೇಲೆ ಇದು 8 ಈಕ್ವಲ್ ಟು ಎ ಅಂತಂದರೆ ಎ ಈಕ್ವಲ್ ಟು 8 ಬರಲೇಬೇಕು. ರೈಟ್ ಹ್ಯಾಂಡ್ ಲಿಮಿಟ್ ಸಮ ಆಗಲೇಬೇಕಲ್ವಾ ಅಂದರೆ ನಾವು ಇದನ್ನು ಒನ್ಸ್ ಅಗೈನ್ ಕಾಂಜುಗೇಟಿಂದ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಿಕೊಂಡ್ರೆ ಡೆಫಿನೆಟ್ ಆಗಿ ಈಕ್ವಲ್ ಆಗುತ್ತೆ, ಅನುಮಾನ ಇಲ್ಲ. ನೋಡಿ, ಎ ವ್ಯಾಲ್ಯೂ 8 ಅಂತ ಬರದೆ. ನಿಮಗೆಲ್ಲರಿಗೂ ಏನು ಡೌಟು ಅಂದರೆ ಮೇಸ್ಟ್ರು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮಾತ್ರ ಕಂಡುಹಿಡಿದ್ರು, ರೈಟ್ ಹ್ಯಾಂಡ್ ಲಿಮಿಟ್ನ ಕಂಡುಹಿಡಿಯಲೇ ಇಲ್ಲ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಅಂತ ಬರೀಬೇಕಾಗಿತ್ತು ಅಲ್ವಾ? ಈಗ ವಿದ್ಯಾಶಂಕರ್ ಇದನ್ನು ಅಳಿಸ್ತಾರೆ, ಆಯಿತಾ? ಅಳಿಸ್ಬಿಟ್ಟು ರೈಟ್ ಹ್ಯಾಂಡ್ ಲಿಮಿಟನ್ನು ಕಂಡುಹಿಡಿಯೋದು ಹೇಗೆ ಅಂತ ತೋರಿಸ್ಕೊಡ್ತಾರೆ. ರೈಟ್ ಹ್ಯಾಂಡ್ ಲಿಮಿಟ್ ಅಂದರೆ ಯಾವುದಪ್ಪ? ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 0 ಪ್ಲಸ್ ಹೈಯರ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಅಂದರೆ ಇದು ತಾನೆ.
root x over square root of 16 minus root x minus 4 as x tends to 0 plus. ಇದು ಡೈರೆಕ್ಟಾಗಿ ಅಪ್ಲೈ ಮಾಡಬಾರ್ದು, ಇರ್ರಾಷನಲ್ ಫಸ್ಟ್ ಪಿ ಯು ಸಿನಲ್ಲಿ ಹೇಳಿರುತ್ತೆ. ಇದರ ಕಾಂಜುಗೇಟ್ ಅಂದರೆ ಸ್ಕ್ವೇರ್ ರೂಟ್ ಆಫ್ 16 ಮೈನಸ್ ರೂಟ್ ಎಕ್ಸ್ ಪ್ಲಸ್ 4 ಓವರ್ ಸ್ಕ್ವೇರ್ ರೂಟ್ ಆಫ್ 16 ಮೈನಸ್ ರೂಟ್ ಎಕ್ಸ್ ಪ್ಲಸ್ 4 ಇಂದ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ಕೋಬೇಕು. ಆಗ ನಿಮ್ಮ ರೈಟ್ ಹ್ಯಾಂಡ್ ಲಿಮಿಟ್ ವ್ಯಾಲ್ಯೂ ಏನಾಗತ್ತೆ ಅಂತ ನೋಡಿ. ಇದೂ ಕೂಡ 8 ಬರುತ್ತೆ. ಹೇಗೆ ಬರುತ್ತೆ ಅನ್ನೋದನ್ನು ನೋಡ್ಕೋಬೇಕಷ್ಟೇ. ರೂಟ್ ಎಕ್ಸ್ ಇಂಟು ಮಾರ್ಕ್ ಸ್ಕ್ವೇರ್ ರೂಟ್ ಆಫ್ 16 ಮೈನಸ್ ರೂಟ್ ಎಕ್ಸ್ ಪ್ಲಸ್ 4 ಓಲ್ ಓವರ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಲ್ವಾ. ಎ ಸ್ಕ್ವೇರ್ ಅಂದರೆ ಇದು ಸ್ಕ್ವೇರ್ 16 ಮೈನಸ್ ರೂಟ್ ಎಕ್ಸ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಮೈನಸ್ 4 ಸ್ಕ್ವೇರ್ ಅಂದರೆ 16 ನೋಡಿ. ಪ್ಲಸ್ 16 ಮೈನಸ್ 16 ಕ್ಯಾನ್ಸಲ್ ಆಗೋಯ್ತು ಸರ್. ಇದು ಕ್ಯಾನ್ಸಲ್ ಆಗೋಗ್ಬಿಡ್ತು. ಎಲ್ಲ ಕ್ಯಾನ್ಸಲ್ ಆದಮೇಲೆ ಇದು ಮಾತ್ರ ಉಳೀತು, 8 ಉಳೀತು. ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 16 ಮೈನಸ್ ರೂಟ್ 0 ಪ್ಲಸ್ 4 ದಟ್ ಈಸ್ 4 ಪ್ಲಸ್ 4 ದಟ್ ಈಸ್ ಈಕ್ವಲ್ ಟು 8. ಓಕೆನಾ? ಎಸ್. ಅಲ್ಲಿಗೆ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಎ ಈಸ್ ಈಕ್ವಲ್ ಟು 8 ಅಂತ ಆನ್ಸರ್ ಬಂದಿದೆ. ಎಸ್. ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ಟೆಸ್ಟ್ ಕಂಟಿನ್ಯೂಟಿ ಫಾರ್ ಎಫ್ ಆಫ್ ಎಕ್ಸ್ is equal to x square minus x minus 6 over x minus 3 x not equal to 3 5 if x equal to 3. not equal to 3 ಅಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಫಂಕ್ಷನ್ ಈಸ್ ಡಿಫೈನ್ಡ್ ಇನ್ ದಿ ಸೇಮ್ ವೇ ಅಂತ. ಆಗ ನಾವೇನು ಮಾಡ್ತೀವಿ, ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 3 ಮೈನಸ್ is equal to limit f of x as x tends to 3 plus is equal to limit ಎರಡಕ್ಕೂ ಡಿಫೈನ್ ಆಗಿರೋದು x square minus x minus 6 over x minus 3 as x tends to 3. ಆಗ ಏನಾಗೋಯ್ತು, ಲಿಮಿಟ್ ಇದನ್ನು ಸಾಲ್ವ್ ಮಾಡ್ಕೊಳ್ಳಿ. 3 to x minus 3 x plus 2 x minus 3 into x ಪ್ಲಸ್ 2 ಆಗ ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 2x ಮೈನಸ್ ಎಕ್ಸ್ ಮೈನಸ್ 6 ಬರುತ್ತೆ. ಕೆಳಗಡೆ x ಮೈನಸ್ 3 ಇರುತ್ತೆ. ಆ್ಯಸ್ ಎಕ್ಸ್ ಟೆನ್ಸ್ ಟು 3 ಇದೆ, ಕ್ಯಾನ್ಸಲ್ ಆಗುತ್ತೆ. 3 ಪ್ಲಸ್ 2 ಈಸ್ ಈಕ್ವಲ್ ಟು 5 ಅಂತ ಬಂತು. ಎಫ್ ಆಫ್ 3 ಈಸ್ ಆಲ್ಸೋ 5. ಡೇಟಾ ಪ್ರಕಾರ ಅವರೇ ಹೇಳಿದ್ದಾರೆ ಅಟ್ ಎಕ್ಸ್ ಈಕ್ವಲ್ ಟು 3 ವ್ಯಾಲ್ಯೂ ಈಸ್ 5 ಅಂತ. ಅಲ್ಲಿಗೇನಾಯಿತು, ಲೆಫ್ಟ್ ಹ್ಯಾಂಡ್ ಲಿಮಿಟ್ is equal to right hand limit ಆಗಲೇಬೇಕು. ರೈಟ್ ಹ್ಯಾಂಡ್ ಲಿಮಿಟ್ is equal to value of the function, therefore it is continuous at x equal to 3. it is continuous at x equal to 3 ಅಂತ ಗ್ಯಾರಂಟಿ ಆಯಿತು. ಓಕೆನಾ? ಎಸ್. if f of x is equal to x square minus 9 over x minus 3, if x not equal to 3, 6 if x equal to 3. Show that f of x is continuous at x equal to 3.
ಕಂಟಿನ್ಯೂಯಸ್ ಅಂತ ತೋರಿಸೋಕ್ಕೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಆಗಿರಬೇಕು, ಅದು ಮಾಮೂಲಿ. ಇಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ ಎ ಫಂಕ್ಷನ್ ಆಸ್ ಎಕ್ಸ್ಟೆಂಡ್ಸ್ ಟು 3 ಮೈನಸ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಆಫ್ ಎ ಫಂಕ್ಷನ್ ಆಸ್ ಎಕ್ಸ್ಟೆಂಡ್ಸ್ ಟು 3 ಪ್ಲಸ್. ಬೋತ್ ಆರ್ ಡಿಫೈನ್ಡ್ ಇನ್ ದಿ ಸೇಮ್ ವೇ. ನಾಟ್ ಈಕ್ವಲ್ ಟು 3 ಅಂದಾಗ ಲೆಸ್ ಆರ್ ಗ್ರೇಟರ್ ಎಲ್ಲರೂ. ಆಗ ಎಕ್ಸ್ ಸ್ಕ್ವೇರ್ ಮೈನಸ್ 9ನ 3 ಸ್ಕ್ವೇರ್ ಬರೀತೀನಿ, ಎಕ್ಸ್ ಮೈನಸ್ 3 ಆಸ್ ಎಕ್ಸ್ಟೆಂಡ್ಸ್ ಟು 3 ಅಂತ ಬರೀತೀನಿ. ಆಗ 2 ಇಂಟು 3 ಟು ಪವರ್ ಆಫ್ 2 ಮೈನಸ್ 1, 2 ಇಂಟು 3 ಟು ಪವರ್ ಆಫ್ 1 6. ಆಮೇಲೆ ಎಫ್ ಆಫ್ 3 ಈಕ್ವಲ್ ಟು 6 ಅಂತ ಅವರೇ ಡೇಟಾದಲ್ಲಿ ಕೊಟ್ಟಿರೋದ್ರಿಂದ ದೇರ್ ಫಾರ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ ಎ ಫಂಕ್ಷನ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಆಫ್ ಎ ಫಂಕ್ಷನ್. Right hand limit of a function is equal to value of the function. Therefore, f of x is continuous. Okay, then find relation between a and b if f of x is equal to ax plus 1 if x less than or equal to 3m, bx plus 3m if x greater than 3 is continuous at x equal to 3. x equal to 3 ಗೆ ಕಂಟಿನ್ಯೂಯಸ್. ಲೆಫ್ಟ್ ಹ್ಯಾಂಡ್ ಲಿಮಿಟ್ ತಗೊಳ್ಳಿ ಸರ್. ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ಟೆಂಡ್ಸ್ ಟು 3 ಮೈನಸ್ ಈಸ್ ಈಕ್ವಲ್ ಟು ಲಿಮಿಟ್ ಲೆಸ್ಸರ್ ವ್ಯಾಲ್ಯೂ ಈಸ್ ದಿಸ್ ಎ ಎಕ್ಸ್ ಪ್ಲಸ್ 1 ಆಸ್ ಎಕ್ಸ್ಟೆಂಡ್ಸ್ ಟು 3 ಮೈನಸ್ ದಟ್ ಈಸ್ ಎಕ್ಸ್ ಜಾಗದಲ್ಲಿ 3 ಹಾಕಬೇಕು. ಆಗ 3 ಇಂಟು ಎ ಆಗುತ್ತೆ, 3a ಪ್ಲಸ್ 1. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ 3a ಪ್ಲಸ್ 1. ವಾಟ್ ಅಬೌಟ್ ರೈಟ್ ಹ್ಯಾಂಡ್ ಲಿಮಿಟ್? ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ಟೆಂಡ್ಸ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ಲಿಮಿಟ್. ರೈಟ್ ಹ್ಯಾಂಡ್ ಲಿಮಿಟ್ ಡಿಫೈನ್ ಆಗಿರೋದು ಹಾಗೆ ಬಿ ಎಕ್ಸ್ ಪ್ಲಸ್ 3 ಆಸ್ ಎಕ್ಸ್ಟೆಂಡ್ಸ್ ಟು 3 ಪ್ಲಸ್. ಆಗ 3 ಹಾಕ್ತು ಅಂದರೆ 3b ಪ್ಲಸ್ 3, 3b ಪ್ಲಸ್ 3. ಕಂಟಿನ್ಯೂಯಸ್ ಅಂತ ಅವ್ರು ಬಾಯ್ಬಿಟ್ಟು ಹೇಳಿರೋದ್ರಿಂದ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಆಗಲೇಬೇಕಲ್ಲ. ಅದರಿಂದ 3a ಪ್ಲಸ್ 1 ಈಸ್ ಈಕ್ವಲ್ ಟು 3b ಪ್ಲಸ್ 3. ಆಗ 3a ಮೈನಸ್ 3b ಈಸ್ ಈಕ್ವಲ್ ಟು 3 ಮೈನಸ್ 1. ಆಗ 3a ಮೈನಸ್ 3b ಈಕ್ವಲ್ ಟು 2. ದಟ್ ಈಸ್ ಎ ರಿಲೇಷನ್ ಬಿಟ್ವೀನ್ a ಆ್ಯಂಡ್ b. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಆದಾಗಲೇ ತಾನೇ ಕಂಟಿನ್ಯೂಯಸ್. ಮತ್ತು ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ನಾವು. ರಿಲೇಷನ್ ಮಾತ್ರ ಕಂಡುಹಿಡಿಬೇಕಾಗಿರೋದ್ರಿಂದ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಆಯಿತು ಅಂತ ಹೇಳಿಬಿಟ್ಟು ವಿ ಜಸ್ಟ್ ಫೈಂಡ್ ದ ರಿಲೇಷನ್. ಓಕೆನಾ? ದೆನ್ ನೆಕ್ಸ್ಟ್ ಲೆಕ್ಕ. Find lambda if f of x is equal to lambda times x square minus 2x. ಯಾವಾಗ? if x is less than or equal to 0. 4x plus 1 ಯಾವಾಗ? x greater than 0. ಕಂಟಿನ್ಯೂಯಸ್ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ at x equal to 0 ಅಂತ. at x equal to 0. x equal to 0 ಆದಾಗ ಕಂಟಿನ್ಯೂಯಸ್ ಲ್ಯಾಂಬ್ಡಾ ವ್ಯಾಲ್ಯೂ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನೋಡಿ, at x equal to 0 ಕಂಟಿನ್ಯೂಯಸ್ ಅಂತ ಆಗತ್ತಾ ಸರ್ ಅಂತ ಚೆಕ್ ಮಾಡಿ. ಯಾವಾಗ ಲ್ಯಾಂಬ್ಡನೇ ಮಾಯ ಆಗೋಗ್ಬಿಡುತ್ತೆ, ಲ್ಯಾಂಬ್ಡಾ ಇಲ್ದಂಗೆ ಆಗೋಗ್ಬಿಡುತ್ತೆ. ಬಿಕಾಸ್
ಇಲ್ಲಿ 2x ಪ್ಲಸ್ 1 ಹಾಕಿ 2 ಹಾಕಿದರೆ ಸರಿ. ಈಗ 2x ಅಲ್ಲ, ಇಟ್ ಈಸ್ 2 x ಸ್ಕ್ವೇರ್ ಮೈನಸ್ 2. ಈಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಏನಾಗುತ್ತೆ, ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ಟೆನ್ಸ್ ಟು 0 ಮೈನಸ್ ಅಂತೀವಿ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದರೆ ಲೆಸ್ಸರ್ ವ್ಯಾಲ್ಯೂ ಆಫ್ 0 ಅಂತ ಮೀನಿಂಗು. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದರೆ ಲೆಸ್ಸರ್ ವ್ಯಾಲ್ಯೂ ಆಫ್ 0. ಲೆಸ್ಸರ್ ವ್ಯಾಲ್ಯೂ ಆಫ್ 0ಗೆ ಫಂಕ್ಷನ್ ಡಿಫೈನ್ಡ್ ಆ್ಯಸ್ ಲ್ಯಾಂಬ್ಡಾ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 2 ಅಂತ ಡಿಫೈನ್ ಆಗಿದೆ. ಆಗ ದಟ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು 0 ಸ್ಕ್ವೇರ್ ಮೈನಸ್ 2 ಮೈನಸ್ 2 ಲ್ಯಾಂಬ್ಡಾ ಅಂತ ಬಂತು. ಮೈನಸ್ 2 ಲ್ಯಾಂಬ್ಡಾ ಅಂತ. ರೈಟ್ ಹ್ಯಾಂಡ್ ಲಿಮಿಟ್ ಏನಾಯಿತು, ಆ್ಯಸ್ ಎಕ್ಸ್ಟೆನ್ಸ್ ಟು 0 ಪ್ಲಸ್ ಹೈಯರ್ ವ್ಯಾಲ್ಯೂ ಆಫ್ 0. ಹೈಯರ್ ವ್ಯಾಲ್ಯೂ ಆಫ್ 0 means greater than 0. Function is defined in what style? 4x plus 1. ಆಗ ಎಕ್ಸಿಗೆ 0 ಹಾಕ್ತು ಅಂದರೆ 4 ಇಂಟು 0 ಪ್ಲಸ್ 1 ಆನ್ಸರ್ ಈಸ್ 1. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಆಗಬೇಕಲ್ಲ. ಮೈನಸ್ 2 ಲ್ಯಾಂಬ್ಡಾ ಈಕ್ವಲ್ ಟು 1. ಲ್ಯಾಂಬ್ಡಾ ಈಕ್ವಲ್ ಟು ಮೈನಸ್ 1/2. ಲ್ಯಾಂಬ್ಡಾ ಈಕ್ವಲ್ ಟು ಮೈನಸ್ 1/2. ಓಕೆನಾ ಮಕ್ಕಳ? ಎಸ್. ನೆಕ್ಸ್ಟ್ ಫೈಂಡ್ ಕೆ ಇಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ 2x ಓವರ್ 5x ಇಫ್ ಎಕ್ಸ್ ನಾಟ್ ಈಕ್ವಲ್ ಟು 0, 3k ಇಫ್ ಎಕ್ಸ್ ಈಕ್ವಲ್ ಟು 0. ಅಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಬೋತ್ ಆರ್ ಡಿಫೈನ್ಡ್ ಇನ್ ದಿ ಸೇಮ್ ಸ್ಟೈಲ್ ಅಂತ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ದಟ್ ಮೀನ್ಸ್ ಲೆಸ್ಸರ್ ವ್ಯಾಲ್ಯೂ ಆಫ್ 0 ಈಸ್ ಈಕ್ವಲ್ ಟು ಹೈಯರ್ ವ್ಯಾಲ್ಯೂ ಆಫ್ 0. ದಟ್ ಮೀನ್ಸ್ ರೈಟ್ ಹ್ಯಾಂಡ್ ಲಿಮಿಟ್ ಡಿಫೈನ್ಡ್ ಇನ್ ದ ಸೇಮ್ ವೇ ಅಂತಂದರೆ ದ ವೇ ಈಸ್ ಸೈನ್ 2x ಓವರ್ 5x ಆ್ಯಸ್ ಎಕ್ಸ್ಟೆನ್ಸ್ ಟು 0. ಆಗ ಲಿಮಿಟ್ ಸೈನ್ 2x ಮಾಸ್ಟ್ ಏನು ಮಾಡ್ತಾರೆ, ಇಲ್ಲೂ 2x ಇಂಟು 2x ಇಲ್ಲಿ 5x ಆ್ಯಸ್ ಎಕ್ಸ್ಟೆನ್ಸ್ ಟು 0 ಅಂತ ಬರೀತಾರೆ. ಈ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಇದು 1 2/5 ಆನ್ಸರ್ ಈಸ್ 2/5 ಬರುತ್ತೆ ಲೆಫ್ಟ್ ಹ್ಯಾಂಡ್ ಲಿಮಿಟ್. ವ್ಯಾಲ್ಯೂ ಆಫ್ ದಿ ಫಂಕ್ಷನ್ಗೆ ಅವರು 3k ಅಂತ ಕೊಟ್ಟಿದ್ದಾರೆ. ಹಾಗಾಗಿ 3k ಈಸ್ ಈಕ್ವಲ್ ಟು 2/5. ದೇರ್ ಫಾರ್ k ಈಕ್ವಲ್ ಟು 2/15 ಈಸ್ ದಿ ಆನ್ಸರ್.